ನೀವು ಏಕಾಗ್ರತೆಯಲ್ಲಿ ಕೂತ್ಕೊಳ್ತೀನಿ ಅಂತಂದರೆ ಅದು ಸಾಧ್ಯ ಇಲ್ಲ. ನೀವು ಸುತ್ತಮುತ್ತ ಇರುವ ಶಬ್ದ ಎಲ್ಲ ಡಿಸ್ಟರ್ಬ್ ಮಾಡುತ್ತೆ. ಆ ಏಕಾಗ್ರತೆ ಅನ್ನೋ ಶಬ್ದ ಬೇಡ. ಕಾನ್ಸಂಟ್ರೇಷನ್ ಅನ್ನೋದು ಧ್ಯಾನದಲ್ಲಿ ಇಲ್ಲ, ಧ್ಯಾನ ಅಲ್ಲ. ಆವಾಗ ಒಂದು ಹಲ್ಲಿ ಲೊಚ್ಕುಟ್ಟದ್ದು ಡಿಸ್ಟರ್ಬ್ ಆಗುತ್ತೆ, ಫ್ಯಾನ್ ಶಬ್ದ ಡಿಸ್ಟರ್ಬ್ ಆಗುತ್ತೆ, ಯಾರ್ದೋ ಮನೇಲಿ ಏನೋ ಅದು ನಿಂಗೆ ಶಬ್ದ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ. ಯಾಕೆಂದರೆ ಧ್ಯಾನ ಕಾನ್ಸಂಟ್ರೇಷನ್ ಅಲ್ಲ, ಅವೇರ್ನೆಸ್, ಅರಿವು. ಗಮನ ಕೊಡಿ ಉಸಿರಾಟದ ಕಡೆ ಸಾಕು. ವಿಶ್ರಾಂತಿಯಲ್ಲಿ ಕೂತ್ಕೊಳ್ಳಿ, ಉಸಿರಾಟದ ಕಡೆ ಗಮನ ಕೊಡಿ. ಏನೆಲ್ಲ ಆಗ್ಬೋದು ಒಳಗಡೆ, ಯೋಚನೆ ಬರ್ಬೋದು, ಅದಾಗ್ಬೋದು, ಏನೇನೋ ಬರ್ಬೋದು. ಎಕ್ಸ್ಕ್ಲೂಡ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಒಂಥರ ಸಿಂಪಲ್ಲಾಗಿ ಸ್ವಾಗತಿಸಿ, ಇರಲಿ ಬರಲಿ ಬಿಡಿ ಅಂತ. ನಿಮಗೇನು ಮಾಡಲ್ಲ, ಅದು ಹೊರಗಡೆಯಿಂದ ಬರ್ತಾಯಿದೆ, ಅದು ಬರುತ್ತೆ ಹೋಗುತ್ತದೆ. ಇದು ನೆನಪಿಟ್ಕೋಬೇಕು. ಆವಾಗಲೇ ಜೀವನದಲ್ಲೂ ಎಲ್ಲವನ್ನೂ ಸಂದರ್ಭನ ಬರುತ್ತೆ ಹೋಗುತ್ತೆ ಅಂತ ಬಿಡ್ತೀರ. ಧ್ಯಾನ ಅಷ್ಟು ನಿಮ್ಮನ್ನು ತಯಾರು ಮಾಡುತ್ತೆ. ಧ್ಯಾನ ಮಾಡದೇ ಇರೋರಿಗೆ ಬಂದಿದ್ದು ಬರಲಿ ಅವರು ಹೋಗ್ಲಿ ಬಿಡೋಕ್ಕಾಗಲ್ಲ. ಧ್ಯಾನ ಮಾಡದೇ ಮಾಡೋರಿಗೆ ಬಿಡೋಕ್ಕಾಗೋದು. ಧ್ಯಾನ ಮಾಡಿ ನೋಡಿ, ಅವೆಲ್ಲ ಸಿಚುವೇಶನು ಬರುತ್ತೆ ಹೋಗುತ್ತೆ. ಕಷ್ಟ ಬರುತ್ತೆ ಹೋಗುತ್ತೆ. ಇಷ್ಟು ಸುಲಭವಾಗಿ ತೊಗೊಳಕ್ಕೆ ಸಾಧ್ಯ ಧ್ಯಾನ ಮಾಡಿದವ್ರಿಗೆ ಮಾತ್ರ. ಧ್ಯಾನ ಮಾಡಿ.